ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಶೋಭಾ ವ್ಲಾಗ್ಸ್ ಕನ್ನಡ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇದು ಬುಧವಾರದ ವ್ಲಾಗ್. ಇವತ್ತು ಗಣೇಶ ಹಬ್ಬವಿರೋದ್ರಿಂದ ಬೆಳಗ್ಗೆನೇ ಎದ್ಬಿಟ್ಟು ಸ್ನಾನ ಮಾಡಿ ಬಾಗಿಲಿಗೆ ನೀರು ಹಾಕಿ ಹಾಗೆ ಪೂಜೆ ಸಾಮಾನು ತೊಳೆದು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆ ಎಲ್ರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ, ಆರೋಗ್ಯ ಆಯುಷ್ಯನ್ನ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ದೇವರು ನಿಮ್ಗೆಲ್ರಿಗೂ ನೀವು ಮಾಡುವಂಥ ಕೆಲಸಗಳಲ್ಲಿ ಉತ್ಸಾಹ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಮೇಲೆ ನಾನು ಪೂಜೆನೂ ಕೂಡ ಮುಗಿಸ್ಕೊಂಡ್ಬಿಟ್ಟೆ. ಆಮೇಲೆ ತಿಂಡಿ ಬೇಕಿದ್ರೆ ಮಾಡಿಕೊಂಡ್ರೆ ನಡೆಯುತ್ತೆ ಅಂತ ಅಂದ್ಬಿಟ್ಟು. ನೀವು ಯಾವ ರೀತಿಯಾಗಿ ಗಣೇಶ ಹಬ್ಬನ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ಊರಲ್ಲಿ ಯಾವ ರೀತಿಯಾಗಿ ಗಣೇಶ ಹಬ್ಬನ ಆಚರಣೆ ಮಾಡ್ತಾರೆ ಅಂತ ಕಮೆಂಟಲ್ಲಿ ತಿಳಿಸಿ. ಮಾರ್ನಿಂಗ್ ಬೇಗನೆ ಪೂಜೆನ ಮುಗಿಸ್ಕೊಂಡ್ಬಿಟ್ಟೆ. ನಾನು ಬೇಗನೆ ಪೂಜೆ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಮೊದಲಿಗೆ ಸ್ನಾನ ಪೂಜೆ ಆಗಿಬಿಟ್ರೆ ಆಮೇಲೆ ಬೇರೆ ಕೆಲಸಗಳು ಮಾಡ್ಕೋಬಹುದು ಅಂತ ನಾನು ಬೇಗ ಪೂಜೆನ ಮುಗಿಸ್ಕೊಂಡ್ಬಿಡ್ತೀನಿ. ಪೂಜೆ ಎಲ್ಲ ಆದಮೇಲೆ ಮನೆಗೆಲ್ಲ ಧೂಪ ಹಿಡಿಯೋದಿತ್ತು. ಸೊ ಅದನ್ನು ಕೂಡ ಧೂಪನ ಹಿಡಿದೆ. ಈ ರೀತಿಯಾಗಿ ಧೂಪನ ಹಿಡಿದ್ರೆ ನನಗೂ ಏನೋ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸೊ ಧೂಪ ಎಲ್ಲ ಹಿಡಿದ್ಬಿಟ್ಟು ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವತ್ತು ತಿಂಡಿಗೆ ನಾನು ಮಸಾಲ ದೋಸೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ರಂಗೋಲಿನ ಈ ರೀತಿಯಾಗಿ ನಾನು ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೆ. ತುಂಬ ಚೆನ್ನಾಗಿ ಕಾಣ್ತಾ ಹೊಸ್ಲಿಗೆ. ಹಾಗೆ ಅಡುಗೆ ಮಾಡೋಣ ಅಂತ ಕಿಚನ್ ಕಡೆ ಬಂದೆ. ಕಿಚನ್ಗೂ ಕೂಡ ಸ್ವಲ್ಪ ಗ್ಯಾಸ್ ಸ್ಟವ್ಗೂ ಪೂಜೆ ಮಾಡಿಬಿಟ್ಟು ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡೋಣ ಅಂತ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅರಿಶಿನ ಕುಂಕುಮ ಇಟ್ಟು ನಾವು ಅಡುಗೆ ಮಾಡೋದ್ರಿಂದ ನಮಗೂ ತುಂಬಾ ಒಳ್ಳೆಯದು, ಮತ್ತು ಅನ್ನಪೂರ್ಣೇಶ್ವರಿ ನಮಗೂ ಕೂಡ ಒಳ್ಳೆಯದೇ ಅಂತ ಹೇಳ್ತಾರೆ. ಹಾಗಾಗಿ ನಾನು ಆವಾಗವಾಗ ಈ ಥರ ಸ್ಟವ್ಗೆಲ್ಲ ಪೂಜೆ ಮಾಡಿಬಿಟ್ಟು ನಂತರ ನಾನು ಅಡುಗೆನ ಮಾಡ್ಕೊಳ್ತೀನಿ. ಇವತ್ತು ನಾನು ಮಸಾಲೆ ದೋಸೆನೇ ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿ ತುಂಬಾ ಸಿಂಪಲ್ ಮಸಾಲೆ ದೋಸೆ ಮಾಡ್ಕೊಳ್ಳೋದು. ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ ಮಸಾಲೆ ದೋಸೆ ಮಾಡಿರೋದು. ಹಾಗಾಗಿ ನಾನು ಶಾರ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದರೆ ಶಾರ್ಟ್ ವಿಡಿಯೋದಲ್ಲಿ ನೋಡಿಬಿಟ್ಟು ನೀವು ಕೂಡ ಟ್ರೈ ಮಾಡಬಹುದು. ನನ್ನ ಮಗಳಿಗೂ ತಿಂಡಿ ಮಾಡಿಕೊಟ್ಟೆ. ಹಾಗೆ ನಾನು ಕೂಡ ತಿಂಡಿ ಮುಗಿಸ್ಕೊಂಡೆ. ಹಾಗೆ ಇವತ್ತು ಮಧ್ಯಾಹ್ನದ ಅಡುಗೆಗೆ ಒಬ್ಬಟ್ಟನ್ನ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ರೆಸಿಪಿನ ನಾನು ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ನಾನು ಇಲ್ಲಿ ಏನೋ ಶೇರ್ ಮಾಡ್ಕೊಳ್ತಿಲ್ಲ. ಒಬ್ಬಟ್ಟು ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಬೇಕಿದ್ದರೆ ಚೆಕ್ ಮಾಡಿ ನೋಡಿ. ಹಾಗೆ ಇವತ್ತು ನಾನು ನಮ್ಮ ಮನೆ ಹತ್ರ ಗಣೇಶನ ಕೂರಿಸಿದ್ರು. ಹಾಗಾಗಿ ನೈವೇದ್ಯಕ್ಕೆ ಏನಾದರೂ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೆ ನಾನು ಪಾಪು ಪ್ರೆಗ್ನೆನ್ಸಿಯಲ್ಲಿದ್ದಾಗ. ಹಾಗಾಗಿ ಇವತ್ತು ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಡಲೆಕಾಳನ್ನು ನೆನೆಸಿರಲಿಲ್ಲ, ಹಾಗಾಗಿ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ರೆ ಅದು ಬೇಗನೆ ನೆನೆಯುತ್ತೆ ಅಂತ ಬಿಸಿನೀರಲ್ಲಿ ಹಾಕಿ ಇಡ್ತಾ ಇದ್ದೀನಿ. ಬೇಗನೆ ನೆನ್ಕೊಂಡು ಬಿಡುತ್ತೆ. ಬೇಕಿದ್ದರೆ ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಈ ವ್ಲಾಗನ್ನ ನಾನು ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ. ಬಿಸಿ ನೀರಲ್ಲಿ ನೆನೆಯಕ್ಕೆ ಹಾಕಿದೆ, ಎಷ್ಟು ಚೆನ್ನಾಗಿ ನೆನ್ಕೊಂಡು ಬಿಟ್ಟಿದೆ. ಈ ಥರ ಟಿಪ್ಸನ್ನ ಫಾಲೋ ಮಾಡಿ ನೋಡಿ, ಬೇಗನೆ ಕೆಲಸ ಮುಗಿದ್ಬಿಡುತ್ತೆ. ಹಾಗೆ ಕಡಲೆಕಾಳನ್ನ ನೀಟಾಗಿ ತೊಳೆದ್ಬಿಟ್ಟು ನೀರೆಲ್ಲ ತೆಗೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಕುಕ್ಕರ್ಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ನೀರನ್ನು ಹಾಕಿ 4 ವಿಜಲ್ನ ಬರೆಸ್ಕೊಳ್ತೀನಿ. 4 ವಿಜಲ್ ಸಾಕು ಅನಿಸುತ್ತೆ. ತುಂಬಾ ಈಜಿ ಕಡಲೆಕಾಯಿ ಉಸ್ಲಿ ಮಾಡೋದು. ಗಣೇಶಗೆ ತುಂಬ ಇಷ್ಟವಾದ ನೈವೇದ್ಯ ಅಂತಲೇ ಹೇಳ್ಬೋದು. 3 ವಿಜಿಲ್ ಆಗಿದೆ. ನಾನಿಲ್ಲಿ ಒಂದು ಕಡಾಯಿಗೆ ಎಣ್ಣೆ, ಸಾಸಿವೆ, ಜೀರಿಗೆ, 1 ಈರುಳ್ಳಿ, 5-6 ಹಸಿಮೆಣಸಿಕಾಯಿ, ಕರಿಬೇವು, ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಬೇಯಿಸಿರುವಂಥ ಕಡಲೆಕಾಳು ಮತ್ತು ಕೊಬ್ಬರಿ ತುರಿ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಯಿ ಉಸ್ಲಿ ರೆಡಿ ಆಗಿಬಿಡತ್ತೆ. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡುವಂಥ ಕಡಲೆಕಾಯಿ ಉಸ್ಲಿ ರೆಡಿ ಆಗಿಬಿಡತ್ತೆ. ನಂತರ ನಾವು ರೆಡಿಯಾಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಹೋದ್ವಿ. ಅಲ್ಲಿ ಯಾರೂ ಇನ್ನೂ ಬಂದೇ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಎಲ್ಲರೂ ಬಂದ ಮೇಲೆ ಪೂಜೆನ ಮುಗಿಸ್ಕೊಂಡ್ವಿ. ಪೂಜೆ ಮಾಡುವಾಗ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಪಾಪು ತುಂಬಾ ಅಳ್ತಿದ್ದ. ಹಾಗಾಗಿ ವಿಡಿಯೋನ ಏನೂ ಮಾಡಲಿಲ್ಲ. ಮಕ್ಕಳಂದ್ರೇ ಹಾಗೆ ಅಲ್ವಾ, ಎಲ್ಲಿಗಾದರೆ ಹೋದಾಗಲೇ ತುಂಬಾ ಹಠ ಮಾಡೋದು. ಹಾಗಾಗಿ ಏನೋ ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.